ಅವರೆಲ್ಲರಿಗೂ ತುಂಬುವುದೇ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾಗಿದ್ದಂತಹ ಹಣವನ್ನು ಯಾವ ರೀತಿಯಲ್ಲಿ ದುರುಪಯೋಗಪಡಿಸಿಕೊಳ್ತಿದೆ, ಅದರ ಮೂಲಕ ದಲಿತರನ್ನ ಮೋಸ ಮಾಡುವಂತಹ ವಂಚನೆ ಮಾಡುವಂತಹ ಕೆಲಸಗಳನ್ನ ಕೈಗೊಳ್ತಿದೆ ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಶ್ರೀ ಚೆಲುವಾದಿ ನಾರಾಯಣಸ್ವಾಮಿ ಅವರು ತಮ್ಮ ಬಗ್ಗೆ ಮಾತಾಡ್ತಾರೆ. ಧನ್ಯವಾದಗಳು. ಅಲ್ಲಿ ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟಿದ್ರು, ಇದು ಒಂದು ರೀತಿಯ ಚುನಾವಣೆ ಗಿಮಿಕ್ ಅಂತಕ್ಕಂಥ ಮಾತನ್ನು ಕೂಡ ನಾವು ಮೊದಲು ಹೇಳಿದ್ವಿ. ಅದರ ಪ್ರಕಾರವೇ ಚುನಾವಣೆಗೆ ಜನರನ್ನ ಸೆಳೆದುಕೊಳ್ಳತಕ್ಕಂಥ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳ ಘೋಷಣೆಯನ್ನ ಮಾಡಿತ್ತು. ಅಧಿಕಾರಕ್ಕೆ ಬಂದು ಆಯಿತು. ಆದರೆ ಗ್ಯಾರಂಟಿಗಳಿಗೆ ಎರಡು ಆಯವ್ಯಯದಲ್ಲಿ ಇಷ್ಟು ಮೊತ್ತ ಅಂತೇಳಿ ಇಡಲಾಗಿತ್ತು. ಕಳೆದ ಬಜೆಟ್ನಲ್ಲಿ 52,000 ಕೋಟಿ ಗ್ಯಾರಂಟಿಗಳಿಗೆ ಮೀಸಲಿಟ್ಟಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಆಗಲಿ, ಕೆಪಿಸಿಸಿ ಅಧ್ಯಕ್ಷರಾಗಿರಲಿ, ಕಾಂಗ್ರೆಸ್ದ ಯಾವುದೇ ನಾಯಕರು ಭಾಷಣ ಮಾಡ್ತಿದ್ದದ್ದು ಹೇಗೆ ಅಂದ್ರೆ, ಗ್ಯಾರಂಟಿಗಳ ವಿಚಾರದಲ್ಲಿ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ, ಮುಖ್ಯಮಂತ್ರಿಗಳು ತಮಗೂ ಹೇಳ್ಕೊಳ್ಳೋದು ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ಹೇಳ್ತಿದ್ರು. ಇದೇನನ್ನ ತೋರಿಸುತ್ತೆ? ಇದು ಗ್ಯಾರಂಟಿಗಳು ಸರ್ವರಿಗೂ ಸೀಮಿತವಾಗಿರ್ತಕ್ಕಂಥದ್ದು ಅಂತೇಳಿ. ಆದರೆ ಕ್ರಮೇಣ ಇವರ ನಡವಳಿಕೆ ಹೇಗೆ ಬದಲಾಯಿತು ಅಂತ ನೀವೆಲ್ಲರೂ ಪತ್ರಿಕೆಗಳಲ್ಲಿ ಬಹಳಷ್ಟು ನಿಮ್ಮ ಮೀಡಿಯಾದಲ್ಲಿ ತೋರಿಸಿದ್ದೀರಿ. ಎಲ್ಲರಿಗೂ ಫ್ರೀ ಇದ್ದಿದ್ದು ಕೊನೆಯಲ್ಲಿ ಅದಕ್ಕೆ ಕಟ್ಟಳೆಗಳನ್ನ ಹಾಕಿ ಯಾವ್ಯಾವುದಕ್ಕೆ ಸೀಮಿತಗೊಳಿಸಬಹುದು ಬಳಸಿದ್ರು. ನಮ್ಮದು ಅದು ಪ್ರಶ್ನೆ ಇಲ್ಲ. ನೀವು ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಹೇಳಿದಿರಲ್ಲ, ನಿಮ್ಮ ಕಮಿಟ್ಮೆಂಟ್ ಓಕೆ, ನೀವು ಕೊಡಿ, ನಮಗೂ ಅದು ಅಭ್ಯಂತರ ಇಲ್ಲ. ಆದರೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಇಟ್ಟಿರ್ತಕ್ಕಂಥ ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣವನ್ನ ನೀವು ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು ಇದು ಮಹಾಮೋಸ. ಇದು ಪರಿಶಿಷ್ಟ ಜಾತಿ ವರ್ಗಗಳು ಮತ್ತು ದಲಿತ ತುಳಿತಕ್ಕೊಳದ ಸಮುದಾಯಗಳಿಗೆ ಏನು ಹಣ ಮೀಸಲಿಟ್ಟಿತ್ತೋ ಇದನ್ನ ಅವರಿಗೇ ಬಳಸ್ತೀವಿ ಅಂತ ನೀವು ಮಾಡಿದ್ದಿದೆಯಲ್ಲ, ಇದು ದೊಡ್ಡ ಮೋಸ. ಯಾಕೆ ಅಂದ್ರೆ ನೀವು 2013-14ರಲ್ಲಿ ಒಂದು ಕಾಯ್ದೆಯನ್ನು ತರ್ತೀರಿ. ಜನಸಂಖ್ಯೆಗೆ ಅನುಗುಣವಾಗಿ ಪ್ಲಾನಿಂಗ್ ಕಮಿಷನ್, ಸೆಂಟ್ರಲ್ ಪ್ಲಾನಿಂಗ್ ಕಮಿಷನ್ನ ಆಧಾರದ ಮೇಲೆ ಅವರ ಏನು ಸೂಚನೆಗಳಿದೆಯೋ ಅದರ ಪ್ರಕಾರ ಪರಿಶಿಷ್ಟ ಜಾತಿ ವರ್ಗಗಳ ಜನಾಂಗದ ಅಂಕಿ ಅಂಶಗಳಿಗೆ ಹೋಲಿಕೆ ಮಾಡಿ ನಾವು ಅಷ್ಟನ್ನ ನಾವು ಮೀಸಲಿಡಬೇಕು ಅವರಿಗೆ. ಅದರಲ್ಲಿ ನೀವು ಅವರ ಇದಕ್ಕೆ ಕ್ಯಾಶ್ ಆಗಿರಬಹುದು, ಅನುದಾನಗಳಾಗಿರಬಹುದು, ಹೀಗೆ 40% ಅದರ ಪ್ರಕಾರ ಕೊಡಬಹುದು. ಇನ್ನು ಉಳಿದ 60% ಏನಿದೆ ಅದನ್ನ ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಮಾತ್ರ ಬಳಕೆ ಮಾಡಬೇಕು ಅನ್ನೋದೇನೆ ಸೂಚನೆ ಇರತಕ್ಕಂಥದ್ದು. ನೀವು ಮಾಡಿದ್ದೇನು? ಈಗ ಈ ಸಾರಿ 39,000 ಕೋಟಿ ಇಟ್ಟಿದ್ದೇನೆ,
ಬಿಜೆಪಿನವ್ರು ಇಟ್ಟಿದ್ದೀರೇನ್ರಿ ಅಂತ ಕೇಳಿದ್ರು ಮುಖ್ಯಮಂತ್ರಿಗಳು. ನಾನು ಇನ್ನೊಂದು ಹೇಳ್ತೇನೆ, ಇಲ್ಲಿ ವಿಶೇಷವಾಗಿ ಈ ಸರ್ಕಾರ ಏನು ಮಾಡಿಲ್ಲ. ವಿಶೇಷತೆ ಏನಂದ್ರೆ ಒಂದು ಆಕ್ಟ್ ತಂದಿರೋದೇ ವಿಶೇಷ, ಒಪ್ಪಬೇಕು ಅದನ್ನ. ಅದರಲ್ಲಿ ಅರ್ಥ ಏನು? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರತಕ್ಕ ಮೀಸಲಿಟ್ಟ ಹಣ ಬೇರೆ ಯಾವುದೇ ಕಾರಣಕ್ಕೂ ಬೇರೆ ವಿಚಾರಗಳಿಗೆ ಅದು ಉಪಯೋಗ ಆಗಬಾರ್ದು, ದುರುಪಯೋಗ ಆಗಬಾರ್ದು, ಡೈವರ್ಟ್ ಆಗಬಾರ್ದು. ಅವ್ರಿಗೆ ಇಟ್ಟಿರ್ತಕ್ಕಂಥ ಹಣ ಅವ್ರಿಗೇ ಖರ್ಚಾಗಬೇಕು, ಇದು ಉದ್ದೇಶ. SC, SP, PSP ಹಣ ಅಂದ್ರೆ ಇದು ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್ಗಳಿವು. ಈ ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್ ಬಂದಾಗ ಇದರ ಅರ್ಥ ಏನಂತಂದ್ರೆ ಇಲ್ಲಿ ಮಾತ್ರ ಬಂದಿಲ್ಲ, ಕರ್ನಾಟಕದಲ್ಲಿ. ಅವ್ರು ಹೇಳ್ತಾರೆ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾತ್ರ ಅಂತ. ಹೌದು, ಆಕ್ಟ್ ತಂದಿರೋದು ಮಾತ್ರ ಇಲ್ಲಿ. ಆದ್ರೆ ದೇಶದಲ್ಲೆಲ್ಲೂ ಸ್ಪೆಷಲ್ ಕಾಂಪೋನೆಂಟ್ ಕೊಡ್ತಾ ಇಲ್ವಾ? ಎಲ್ಲಾ ಸರ್ಕಾರಗಳು ಕೊಡ್ತದೆ. ಆದ್ರೆ ಅಲ್ಲೇನಾಗ್ತದೆ ಅಂದ್ರೆ ಕೆಲವು ವಿಚಾರದಲ್ಲಿ ಹಣ ಖರ್ಚಾಗದೆ ಉಳಿದಾಗ ಅದು ಬೇರೆ ಬೇರೆ ಇಲಾಖೆಗಳಿಗೆ ಅದು ವಿನಿಯೋಗ ಆಗುತ್ತೆ. ಅದಾಗಬಾರದು ಅನ್ನೋ ಉದ್ದೇಶದಿಂದ ಅದನ್ನ ಕಟ್ಟಿ ಇಡಬೇಕು, ಅದೇ ಆ ಜನಾಂಗಗಳಿಗೆ ಮಾತ್ರ ಖರ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ಲಾನಿಂಗ್ ಕಮಿಷನ್ ಹೇಳಿದ್ದನ್ನ ನೀವು ಮಾಡಿದ್ದೀರಿ, ಅದಕ್ಕೆ ಸಂತೋಷ. ಆದರೆ ನೀವು ಮಾಡಿದ ಕಟ್ಟಳೆಯನ್ನ ನೀವೇ ಇವತ್ತು ದುರುಪಯೋಗ ಪಡಿಸಿಕೊಂಡಿದ್ದೀರಿ, ಆ ಜನಾಂಗಕ್ಕೆ ನೀವು ಅನ್ಯಾಯ ಮಾಡಿದ್ದೀರಿ ಅಂತಕ್ಕಂಥ ಅಪವಾದ ಮೊದಲಿನಿಂದಿದೆ. ನಾನು 2 ವರ್ಷಗಳ ಆಯವ್ಯಯ ಬಂದಾಗ ನಾನು ಇದನ್ನ ವಿರೋಧಿಸಿದ್ದೇನೆ. ಯಾವ ರೀತಿ ಅಂತಂದ್ರೆ, ಮೊದಲ ವರ್ಷದಲ್ಲಿ 11,144 ಕೋಟಿ ರೂಪಾಯಿಗಳನ್ನ ಇವರು ಗ್ಯಾರಂಟಿಗಳಿಗೆ ತೆಗೆದರು. ಎರಡನೇ ಬಜೆಟ್ನಲ್ಲಿ 14,282 ಕೋಟಿಗಳನ್ನ ತೆಗೆದರು. ಆವತ್ತೇ ನಾವು ಹೇಳಿದ್ವಿ ಇದು ತಪ್ಪು. ಯಾಕೆ ಅಂದ್ರೆ ಗ್ಯಾರಂಟಿಗಳು ನೀವು ಕೊಟ್ಟಿರೋದು ಈ ಹಣದಲ್ಲಿ ಕೊಡ್ತೀನಿ ಅಂತಲ್ಲ. ಈಗ ಮುಸಲ್ಮಾನ್ ಬಂಧುಗಳಿಗೆ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ, ತಲುಪಿಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಯಾವ ಹಣ ಅದು? ಬ್ರಾಹ್ಮಣ ಸಮುದಾಯಕ್ಕೆ ಕೊಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಅದು ಯಾವ ಹಣ? ಲಿಂಗಾಯತರಿಗೆ ಯಾರಿಗೇ ಆಗಲಿ ನೀವು ಕೊಡ್ತಾ ಇರೋ ಹಣ ಯಾವುದು? ಬಡ್ಜೆಟ್ ಅಲ್ಲಿ ಅಲೋಕೇಶನ್. ಆ ಹಣ ದಲಿತರಿಗೆ ಹಾಕಿಲ್ಲ. ಇದು ದಲಿತರಿಗೆ ನೀವು ಮಾಡ್ತಾ ಇರ್ತಕ್ಕಂಥ ವಂಚನೆ. ಯಾಕೆಂದ್ರೆ ನೀವು ಅವರ ದುಡ್ಡಲ್ಲೇ ಅವರಿಗೆ ಕೊಡೋದಾದ್ರೆ ಇದು ಗ್ಯಾರಂಟಿ ಅಲ್ಲ, ಇದು ವಂಚನೆ, ಇದು ಮೋಸ. ಇದು ನಮ್ಮ ವಾದ ಅಲ್ಲ, ಸತ್ಯ. ಇದು ಸತ್ಯ. ಒಂದು ಕಡೆ ಗ್ಯಾರಂಟಿ ಹಣ ಕೊಡದೆ ವಂಚನೆ ಮಾಡಿದ್ರಿ, ಮತ್ತೊಂದು ಕಡೆ ಅವರಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ಇನ್ನೊಂದು ಕಡೆಯಿಂದನೂ ಕೂಡ ನೀವು ಅವರಿಗೆ ಅನ್ಯಾಯ ಮಾಡಿದ್ದೀರಿ. ಉದ್ದೇಶ ಏನು ಅಂದ್ರೆ ಗರೀಬಿ ಹಟಾವೋ. ಹೋದ ವರ್ಷ ಬಂದಿದ್ದ ಸ್ಲೋಗನ್ ಅಲ್ಲ, 10 ವರ್ಷದಿಂದ ಬಂದಿದ್ದಲ್ಲ, 40 ವರ್ಷದಿಂದ 50 ವರ್ಷದಿಂದ ಗರೀಬಿ ಹಟಾವೋ. ದೇಶದಲ್ಲಿ ಗರೀಬಿ ಹಟಾವೋ ಮಾಡಕ್ಕೆ ಕಾಂಗ್ರೆಸ್ಸಿಂದ ಸಾಧ್ಯನೇ ಆಗಲಿಲ್ಲ. ಯಾಕೆ? ಈ ಜನಾಂಗಗಳು ಬುದ್ಧಿವಂತರಾಗಬಾರದು, ಸಬಲರಾಗಬಾರದು. ಎಲ್ಲಿ ಇವರು ಬುದ್ಧಿವಂತರಾಗ್ತಾರೋ ಪರಿಶಿಷ್ಟ ಜಾತಿ ವರ್ಗಗಳು, ಅಲ್ಲಿ ಕಾಂಗ್ರೆಸ್ ಆಡಳಿತ ಇರೋದಿಲ್ಲ. ಯಾಕಂದ್ರೆ ಇವರು ಬುದ್ಧಿವಂತರಾಗ್ಬಿಟ್ರೆ, ಇವರಿಗೆ ಅರಿವು ಬಂದ್ಬಿಟ್ರೆ, ಬಡತನ ನಿರ್ಮೂಲನೆ ಆಗ್ಬಿಟ್ರೆ ಇವರು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಕಿತ್ಕೊಂಡು ಹೋಗ್ತದೆ. ಈಗ ದೇಶದಲ್ಲಿ ಆಗಿರೋದು ಅದೇ ಪರಿಸ್ಥಿತಿ. ದಲಿತ ಸಮುದಾಯಗಳು ಪ್ರಜ್ಞೆ ಬಂದ ಮೇಲೆ, ಅಕ್ಷರ ಜ್ಞಾನ ಬಂದ ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ ಮೇಲೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೂ ಅನ್ಯಾಯ ಮಾಡ್ತು. ಬಾಬಾ ಸಾಹೇಬರಿಗೆ ಎಷ್ಟು ಅನ್ಯಾಯ ಮಾಡಿ ಮೋಸ ಮಾಡಿತ್ತೋ ಅದನ್ನು ಹಾಗೆ ಮುಂದುವರಿಸಿ ದಲಿತ ಸಮುದಾಯಗಳನ್ನ ತನ್ನ ತೆಕ್ಕೆಯಲ್ಲಿ ಇಟ್ಕೊಳ್ಳಿಕ್ಕೆ ಅವರು ಬಡತನದಿಂದ ರೇಖೆಗಿಂತ ಮೇಲೆ ಬರದಂತೆ ಒಂದು ಕೈಯಲ್ಲಿ ಕೊಟ್ಟ ಹಾಗೆ ಮಾಡೋದು, ಮತ್ತೊಂದು ಕಡೆಯಿಂದ ಕಿತ್ಕೊಳ್ಳೋದು, ಜನರಿಗೆ ತೋರಿಕೆಗಾಗಿ ಅನೌನ್ಸ್ ಮಾಡೋದು ಸ್ಕೀಮ್ಗಳನ್ನ. ಇದೇ ಇವರ ತಂತ್ರಗಾರಿಕೆ.
ಇದು ಮಾಡಿದ್ರಿಂದ ಈಗ ಗೊತ್ತಾಯ್ತು, ಜನ ಎಚ್ಚೆತ್ತುಕೊಂಡ ಮೇಲೆ ಈಗ ದೇಶದಲ್ಲಿ ಅವರ ಪರಿಸ್ಥಿತಿ ಬಿಗಡಾಯಿಸಿದೆ. ಈ ಕಾರಣದಿಂದ ಈಗ ನಮಗಾಗಬೇಕಾಗಿದ್ದೇನು? ಎಸ್ಸಿಪಿ ಟಿಎಸ್ಪಿ ಹಣ ಯಾವ ರೀತಿ ವಿನಿಯೋಗ ಆಗಬೇಕಾಗಿತ್ತು? ಮೊದಲು ಜಮೀನುಗಳನ್ನು ಕೊಡ್ತಕ್ಕಂಥದ್ದಿತ್ತು. ಇದು ನಿಗಮಗಳ ಮೂಲಕ, ಅದು ಅಂಬೇಡ್ಕರ್ ನಿಗಮ ಇರಬಹುದು, ಆದಿಜಾಂಬವ ನಿಗಮ ಇರಬಹುದು, ಅಥವಾ ಬೋವಿ ನಿಗಮ ಇರಬಹುದು, ವಾಲ್ಮೀಕಿ ನಿಗಮ ಇರಬಹುದು. ಈ ತರ ನಿಗಮಗಳ ಮೂಲಕ ಜನರಿಗೆ, ಯಾರು ಜಮೀನು ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಜಮೀನು ಕೊಡ್ತಿದ್ರು. ಇದು ಅವ್ರಿಗೆ ಕೊಟ್ರೆ ಅವ ಒಬ್ಬ ರೈತನಾಗ್ತಿದ್ದ, ಅವನಿಗೆ ಏನೋ ಆದಾಯ ಬರ್ತಿತ್ತು, ಅಥವಾ ಶ್ರಮಜೀವಿ ಆಗ್ತಿದ್ದ. ಬಟ್ ಇವ್ರಿಗೆ ಬೇಕಿಲ್ಲ ಅದು. ಇವರ ಕೊಡ್ತಕ್ಕಂಥ ಭಿಕ್ಷೆಗೆ ಕಾಯ್ತಾ ಕುಳಿತಿರ್ಬೇಕು ಅವರು. ಒಂದು ಸಾರಿ ಭಿಕ್ಷೆ ಸಿಕ್ಕಿದ್ರೆ, ಅರೆ ಕಾಂಗ್ರೆಸ್ನವ್ರು ನಮಗೆ ಕೊಟ್ಟರಲ್ಲಪ್ಪ ಅನ್ನೋ ಕಾರಣಕ್ಕೆ ನಮಗೆ ವೋಟ್ ಹಾಕಿ ತೃಪ್ತಿ ಪಟ್ಕೊಳ್ಬೇಕು ಅವರು ಅಷ್ಟೇ. ಈ ಪದ್ಧತಿಯನ್ನ ಅವರು ಇದುವರೆಗೂ ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಅವರಿಗೆ ಭೂಮಿ ಕೊಡಲಿಲ್ಲ. 39,000 ಕೋಟಿ ನಮ್ಮ ಜನಾಂಗಕ್ಕೆ ಅಂತ ಇಟ್ಟಿದ್ರು ಕೂಡ ಈ ಎಲ್ಲಾ ನಿಗಮಗಳಿಗೂ ಸೇರಿ 500 ಕೋಟಿ ಕೂಡ ಇಡ್ಲಿಕ್ಕೆ ಆಗಲಿಲ್ಲ ಇವರಿಂದ. ಇವತ್ತಿನ ದಿವಸ ಗ್ರಾಜ್ಯುಯೇಟ್ಸ್, ಬಹಳ ಜನ ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ, ಕೆಲಸ ಸಿಗೋದಿಲ್ಲ. ಅದಕ್ಕೆ ಅವರಿಗೆ ಕೆಲಸ ಸಿಗುವಂತ ಕೆಲಸ ಮಾಡಿಸಬೇಕಾಗಿತ್ತು ಇವರು. ಅದನ್ನು ಮಾಡಲಿಲ್ಲ. ಎಂಪ್ಲಾಯ್ಮೆಂಟ್ ಇಲ್ಲ. ಒಂದು ಸಮಯ ಎಂಪ್ಲಾಯ್ಮೆಂಟ್ ಇಲ್ಲ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕಲ್ಲ, ಕಾರ್ಖಾನೆ ತೆಗಿಬೇಕಂತಂದ್ರೆ ಅವರಿಗೆ ಸವಲತ್ತು ಸಿಗಬೇಕು, ಸಾಲ ಕೊಡಬೇಕು. ಇಂಡಸ್ಟ್ರಿ ಮಾಡೋರಿಗೆ ಕೆಡಿಬಿಯಿಂದ ಜಮೀನು ಕೊಡಬೇಕು. ಇಂಥವೆಲ್ಲ ಮಾಡಿದ್ರೆ ಅವರು ಉದ್ಧಾರ ಆಗ್ತಾರೆ. ಅದಿಲ್ಲ. ಕೆಲವರು ಡ್ರೈವಿಂಗ್ ಕಲ್ತ್ಕೊಳ್ತಾರೆ, ಟ್ಯಾಕ್ಸಿ ಆದ್ರೂ ಓಡಿಸ್ಕೊಳ್ತೀವಿ ಅಂತ ಅವರಿಗೆ ಕಾರು ಕೊಡಬೇಕು. ನೀವು ನಿಮ್ಮ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಕಾರು ಯಾರಿಗೂ ಕೊಟ್ಟಿಲ್ಲ. ಬರೀ ನೀವು ಮಾತ್ರ ಕಾರುಗಳು ತಗೊಳ್ತಾ ಇದ್ದೀರಿ. ಲ್ಯಾಂಬೋರ್ಗಿನಿನೂ ತಗೋತೀರಿ ನೀವು. SC/STಗಳಿಗೆ ಯಾಕೆ ಕಾರುಗಳು ಕೊಡಿಸೋದಿಲ್ಲ? 100 ಎಕರೆಗಳು ಜಮೀನು ತಗೋತೀರಿ, ದಲಿತರಿಗೆ ಜಮೀನು ಕೊಡುವಂತ ಪರಿಸ್ಥಿತಿಯಲ್ಲಿಲ್ಲ. ನೀವು ಬರೀ ಬಸ್ನಲ್ಲಿ ಹೋಗುವಂತೀರಿ. ಅದೆಲ್ಲಾದ್ರೂ ಹೋಗ್ಲಿ. ನಮ್ಮ ಕಾಲದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳೆಲ್ಲರಿಗೂ ಸಾರಾಸಗಟಾಗಿ 75 ಯೂನಿಟ್ ಕರೆಂಟ್ ಫ್ರೀ ನಾವು ಮಾಡಿಬಿಟ್ಟಿದ್ವಿ. ನೀವೇನು ಎಕ್ಸ್ಟ್ರಾ ಕೊಟ್ಟಿದ್ದೀಗ? ನೀವೇನು ಕೊಡ್ಲಿಲ್ಲ. ಅದ್ರ ಬದಲಾಗಿ ಏನ್ ಮಾಡಿದ್ರಿ? ಜನಸಂಖ್ಯೆಗೆ ಅನುಗುಣವಾಗಿ ಇಷ್ಟೇ SC ಮನೆಗಳಿದೆ ಅಂತ ನಿಮ್ಗೇನು ಗೊತ್ತಿಲ್ಲ, ಇವತ್ತಿಗೂ ಕೊಡಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಇಷ್ಟು ಅಮೌಂಟ್ ಅಂತೇಳಿ ತೆಗೆದು ನೀವು ಅದಕ್ಕೆ ತಗೊಂಡ್ಬಿಟ್ಟಿದ್ದೀರಿ. ಎಷ್ಟು ಜನ ಬಸ್ನಲ್ಲಿ ನಮ್ಮವ್ರು ಓಡಾಡ್ತಾರ ನಿಮಗೆ ಗೊತ್ತೇ ಇಲ್ಲ. ಆದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಹಣ ತೆಗೆದುಬಿಟ್ಟಿದ್ದೀರಿ. ಇದು ಅನ್ಯಾಯ ಆಗ್ತಾ ಇರೋದು ನಮಗೆ. ಯಾಕೆ ಅಂತಂದ್ರೆ ನಮ್ಮವರು ಕೂಲಿಕಾರ ಜನರು. ಬೆಳಗ್ಗೆ ಎದ್ದವರು ಸಂಪಾದನೆ ಕೂಲಿ ಮುಖ್ಯವೇ ಹೊರತು ನಿಮ್ಮ ಬಸ್ಸಲ್ಲಿ ಓಡಾಡೋದು ಮುಖ್ಯ ಅಲ್ಲ ನಮ್ಮ ಹೆಣ್ಮಕ್ಳಿಗೆ. ಆದ್ರೆ ನೀವು ಆ ಬಜೆಟ್ನಲ್ಲಿ ಇರ್ತಕ್ಕಂಥ ಹಣ ಮಾತ್ರ ತೆಗೆದು ಯಾರಿಗೆ ಕೊಡ್ತಾ ಇದ್ದೀರಿ? ಇದು ಆಗ್ತಾ ಇರ್ತಕ್ಕಂಥ ಅನ್ಯಾಯ. ಆದ್ರೆ ನಮಗಾಗಬೇಕಾಗಿರೋದು ಅಸೆಟ್ ಕ್ರಿಯೇಟ್ ಆಗ್ಬೇಕು. ಅವ್ರಿಗೆ ಮನೆ ಕಟ್ಕೊಟ್ರ? ಇಲ್ಲ. ಜಮೀನು ತೆಗೆದುಕೊಟ್ರ? ಇಲ್ಲ. ಕಾರ್ ತೆಗೆದುಕೊಟ್ರ? ಇಲ್ಲ. ಹೋಗ್ಲಿ, ಗಂಗಾ ಕಲ್ಯಾಣ ಯಾರು ಜಮೀನು ಇಟ್ಕೊಂಡಿದಾರೋ ಅವ್ರಿಗೆ ಗಂಗಾ ಕಲ್ಯಾಣ ಕೊಟ್ಟಿದ್ರೆ ಅವರು ನೀರಾದರೂ ಸಿಕ್ಕಿದ್ರೆ ದುಡಿಮೆ ಮಾಡಿ ಬದುಕುತ್ತಿದ್ರು. ಇದು ಅಸೆಟ್ ಕ್ರಿಯೇಷನ್. ಇದು ಮಾಡಿಲ್ಲ. ಅಂದಮೇಲೆ ನೀವು ಏನು ನಿಮ್ಮ SCP TSP ಇದಕ್ಕಾಗಿ ನೀವು ಒಂದು ಆಕ್ಟ್ ಅನ್ನು ತಂದಿದ್ದೀರೋ, ನಿಮ್ಮ ಆಕ್ಟ್ನ ವಿರುದ್ಧವಾಗಿ ಈ ಸರ್ಕಾರವೇ ನೀವೇ ನಡ್ಕೊಳ್ತಾ ಇದ್ದೀರಿ. ಆದ್ದರಿಂದ ಇದನ್ನು ನಾವು ಸಂಪೂರ್ಣವಾಗಿ ಬಹಳ ತೀಕ್ಷ್ಣವಾಗಿ ಈ ವಿಚಾರವನ್ನ ನಮ್ಮ ಪಕ್ಷ ತೆಗೆದುಕೊಂಡಿದೆ. ಇದಕ್ಕೆ ರೆಮಿಡಿ ಏನು? ನೀವು ಈ ವರ್ಷದ ಆಯವ್ಯಯದಲ್ಲಿ ₹1 ಕೂಡ SCP TSP ಹಣವನ್ನ ನೀವು ಗ್ಯಾರಂಟಿಗಳಿಗೆ ಬಳಸಬಾರದು. ಒಂದು ಸುಳ್ಳನ್ನ 100 ಸಾರಿ ಹೇಳಿ ಸತ್ಯ ಮಾಡಕ್ಕೆ ಹೊರಟಿದ್ದಾರೆ. ಏನಂತಂದ್ರೆ ನೋಡಿ,
SCP TSP ಹಣ ದಲಿತರಿಗಾಗಿ ಇಟ್ಟಿರೋದು. ನಾವು ದಲಿತರಿಗಲ್ಲದೆ ನಾವು ಇನ್ನೊಬ್ಬರಿಗೆ ಖರ್ಚು ಮಾಡಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದೀವಿ. ನಾವು ಅದನ್ನೇ ಹೇಳೋದು, ನೀವು ಅದನ್ನೇ ಖರ್ಚು ಮಾಡಬೇಕು, ಅವ್ರಿಗೆ ಮಾಡಿ. ಆದ್ರೆ ಗ್ಯಾರಂಟಿಗಳಿಗೆ ಮಾಡ್ತಿರಲ್ಲ, ಅದೇ ತಪ್ಪು. ಯಾಕಂತಂದ್ರೆ ಗ್ಯಾರಂಟಿ ಸಾರ್ವಜನಿಕವಾಗಿ ಕೊಡೋದೇ ಹೊರತು ಪರಿಶಿಷ್ಟ ಜಾತಿಗೆ ಅವ್ರ ದುಡ್ಡಲ್ಲಿ, ಮುಸಲ್ಮಾನರಿಗೆ ಅವ್ರ ದುಡ್ಡಲ್ಲಿ, ಹಿಂದುಳಿದವರಿಗೆ ಅವ್ರ ದುಡ್ಡಲ್ಲಿ ಅಂತ ಏನಿಲ್ವಲ್ಲ. ಆದ್ರೆ ನಮಗೆ ಮಾತ್ರ ಅವ್ರ ದುಡ್ಡಲ್ಲಿ ಯಾಕೆ? ಇಲ್ಲಿ ವಂಚನೆ ಮಾಡ್ತಾ ಇರೋದು ನೀವು. ಇದು ಎಷ್ಟು ಚೆನ್ನಾಗಿ ಅಂತಂದ್ರೆ, ಸುಳ್ಳು ಏನೋ ಒಂದು ಸಾರಿ ಹೇಳ್ಬಹುದು, ಆದ್ರೆ ಜನರ ಮುಂದೆ ನಿಂತು ನೀವು ರಾಜ್ಯಕ್ಕೆ ಸುಳ್ಳು ಹೇಳ್ತಿದ್ದೀರಲ್ಲ, ಎಷ್ಟು ವಂಚಕತನ ಇದೆ ನಿಮ್ಮಲ್ಲಿ. ಮುಖ್ಯಮಂತ್ರಿಗಳನ್ನ ನಾನು ಬಹಳ ಇದು ಅನ್ಕೊಂಡಿದ್ದೆ. ಅವರು ಜನತಾದಳದಲ್ಲಿ ಇದ್ದಾಗ ನಾನು ಬಹಳ ಸಂಪರ್ಕದಲ್ಲಿದ್ದವು, ನಮ್ಗೆ ಬಹಳ ಸ್ನೇಹಿತರು ಅವರು. ಮೊದಲು ಬಹಳ ಖಡಕ್ಕಾಗಿ ನೇರವಾಗಿ ಮಾತಾಡ್ತಿದ್ರು. ಬಟ್ ಈಗ ವೀರಪ್ಪ ಮೊಯ್ಲಿನೇ ಮೀರಿಸ್ಬಿಟ್ಟಿದ್ದಾರೆ ಅವರು ಸುಳ್ಳು ಹೇಳೋದ್ರಲ್ಲಿ. ಕಾಂಗ್ರೆಸ್ನಲ್ಲಿ ವೀರಪ್ಪ ಮೊಯ್ಲಿ ಅವರು ಸುಳ್ಳು ಹೇಳೋದ್ರಲ್ಲಿ ಬಹಳ ನಿಸೀಮರು. ಇದು ನಾನು ಹೇಳಿದ್ದಲ್ಲಪ್ಪ, ಇವರು ದಿವಂಗತ ಬಂಗಾರಪ್ಪನವರು ಹೇಳಿದ್ರು. ಹಸಿ ಸುಳ್ಳ ಮೊಯ್ಲಿ ಅಂತ ಹೇಳೋರು, ಅದನ್ನ ಕೇಳಿಸ್ಕೊಂಡಿದ್ದೆ. ಈಗ ನಾನು ನೋಡ್ತೀನಿ ಬಂಗಾರಪ್ಪನವ್ರು ಇದ್ದಿದ್ರೆ ಇನ್ನೂ ಇವ್ರ ಬಗ್ಗೆ ಏನೇನು ಹೇಳ್ತಿದ್ರು ಗೊತ್ತಿಲ್ಲ. ಆದ್ರೆ ಹಸಿ ಸುಳ್ಳಿಗಿಂತ ಹಸಿ ಸುಳ್ಳು ಹೇಳೋದು ಇವಾಗ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅಂತ ಈಗ ಓಪನ್ ಆಗಿ ಜನ ಹೇಳ್ತಾರೆ. ಈ ಪರಿಸ್ಥಿತಿಗೆ ಬಂದಿದೆ. ಆದ್ರಿಂದ ನಮ್ಮಲ್ಲಿ ಇವತ್ತು ಇಡೀ ಪಕ್ಷ, ಎಲ್ಲಾ ಮುಖಂಡರು, ನಾವು 14 ತಂಡಗಳಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಲಿಕ್ಕೆ ಹೊರಟಿದ್ದೀವಿ. ಇವತ್ತು ನಮ್ಮ ಮಹೇಶ್ ಅವರು ಇವರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ನಾನು ನಾಳೆ ಬಳ್ಳಾರಿ ಮತ್ತು ಕೊಪ್ಪಳಕ್ಕೆ ಹೋಗ್ತಿದ್ದೀನಿ. ಹೀಗೆ ಎಲ್ಲ 28 ಪಾರ್ಲಿಮೆಂಟರಿ ಸೆಗ್ಮೆಂಟ್ಗೆ ಹೋಗಿ ಇದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮೊದಲನೇದು. ಇದರ ವಿರುದ್ಧವಾಗಿ ಪರಿಶಿಷ್ಟ ಜಾತಿ ವರ್ಗಗಳ ಜನರು ಇದನ್ನ ವಿರೋಧಿಸಬೇಕು. ಒಂದೇ ರೂಪಾಯಿಯನ್ನು ನೀವು ಬೇರೆದಕ್ಕೆ ವರ್ಗಾವಣೆ ಮಾಡಿದರೆ ಈ ಸಾರಿ ನಾವು ಕೋರ್ಟ್ಗೂ ಕೂಡ ಹೋಗಲಿಕ್ಕೆ ನಾವು ಸಿದ್ಧರಿದ್ದೇವೆ. ಈ ವಿಚಾರಗಳನ್ನ ನಾವು ಎಲ್ಲ ಕಡೆಯಲ್ಲೂ ಹೇಳ್ತಕ್ಕಂಥ ಕೆಲಸ. ಯಾಕಂದ್ರೆ 3ನೇ ತಾರೀಕು ನಮ್ಮ ಸೆಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಆದ್ರಿಂದ ನಾವೆಲ್ಲ ಬೇಗ ಹೋಗಿ ಬರಬೇಕು. ಇನ್ನು ಉಳಿದವರು ಏನಾದ್ರೂ ಇದ್ರೆ 1-2 ದಿನ ಹಿಂದೆ ಮುಂದೆ ಆಗಬಹುದು. ಆದ್ರೆ ಇಡೀ ರಾಜ್ಯದಲ್ಲಿ ಜನರನ್ನ ಇದು ಎಚ್ಚರಿಸತಕ್ಕಂಥ ಈ ಅನ್ಯಾಯಗಳ ಮಾಡ್ತಾ ಇರತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಆ ಜನರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ. ವಿಪರ್ಯಾಸ ಅಂತಂದ್ರೆ ನನಗೆ ನೋವಿನ ಸಂಗತಿ, ಸಣ್ಣ ವಿಷಯ ಬಂದರೂ ಕೂಡ ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತವೆ. ಬಿಜೆಪಿ ಇದ್ರೆ ಬಹುಶಃ ಅವ್ರು ಮಾಡ್ತಿದ್ರೇನೋ ನನಗೆ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಇಷ್ಟೆಲ್ಲ ಅನಾಹುತ ಮಾಡಿ ಅನ್ಯಾಯ ಮಾಡಿದಾಗ ಕೆಲವೇ ಸಂಘಟನೆಗಳು ಇವುಗಳ ವಿರುದ್ಧವಾಗಿ ಸೆಟೆದು ನಿಂತು, ಯಾವ ರೆಕಗ್ನೈಸ್ಡ್ ಆರ್ಗನೈಸೇಷನ್ಸ್ ಅಂತ ನಾವು ಹೇಳ್ಕೊಳ್ತೀವೋ ಅವರೆಲ್ಲ ರೆಕಗ್ನೈಸ್ಡ್ ವಿತ್ ಕಾಂಗ್ರೆಸ್ ಆಗ್ಬಿಟ್ಟಿದಾರಲ್ಲ, ಇದು ನಮಗೆ ವಿಪರ್ಯಾಸದ ಒಂದು ಸಂಗತಿ. ಬಟ್ ನಾನು ಅವರೆಲ್ಲರಲ್ಲೂ ಮನವಿ ಮಾಡ್ತೇನೆ, ನಾವೆಲ್ಲರೂ ಕೂಡ ಅಣ್ಣತಮ್ಮಂದು. ನೋಡಿ, ನೀವೆಲ್ಲರೂ ಸಮುದಾಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥವರೇ ಹೊರತು ಯಾವುದೋ ರಾಜಕೀಯ ಪಕ್ಷದ ಪರವಾಗಿ ಹೋರಾಟ ಮಾಡ್ತಕ್ಕಂಥವರಲ್ಲ. ನಾವು ತಪ್ಪು ಮಾಡಿದ್ರು ನೀವು ವಿರೋಧಿಸಿದ್ರೆ ನಾವು ವೆಲ್ಕಮ್ ಮಾಡ್ತೀವಿ, ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಕಾಂಗ್ರೆಸ್ ಮಾಡಿದ್ರೂ ಮಾಡಬೇಕು, ನೀವು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧನೂ ಮಾಡಬೇಕು. ಅದನ್ನು ಬಿಟ್ಟು ಕಾಂಗ್ರೆಸ್ ಮಾಡಿದಾಗ ಅಪ್ಕೊಳ್ಳೋದು, ಬಿಜೆಪಿ ಏನಾದ್ರೂ ತಪ್ಪು ಮಾಡದಿದ್ರೂ ಹುಡುಕಿ ಏನಾದ್ರೂ ತೀಟೆ ತಕರಾರು ಮಾಡುವಂತದ್ದನ್ನ ದಯವಿಟ್ಟು ತಾವುಗಳು ಮಾಡಬೇಡಿ. ಇದು ಸಮುದಾಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ. ಒಂದು ಸಮಯ ಅನ್ಯಾಯ ಮಾಡೋರ ಪರವಾಗಿ ನೀವು ನಿಂತರೆ ಸಮುದಾಯಕ್ಕೆ ನೀವು ದ್ರೋಹ ಮಾಡದಂಗೆ ಆಗುತ್ತೆ ಅನ್ನೋ ವಿಚಾರವನ್ನ ಕೂಡ ನಾನು ಅವರಿಗೂ ಕೂಡ ಮನವರಿಕೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಆದ್ದರಿಂದ ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೂ ಈಗಾಗಲೇ ಪತ್ರ ಬರೆದಿದ್ದೇನೆ. 3 ಪುಟಗಳ ನನ್ನ ಪತ್ರ ಇದೆ. ಇದರಲ್ಲಿ ಈಗಾಗಲೇ ಇದು ಬಹಳ ಚರ್ಚಿತ ವಿಷಯ ಕಾಂಗ್ರೆಸ್ನಲ್ಲಿ. ಇಲ್ಲ, ಈ ಸಾರಿ ಏನಾದರೂ ಆ ಹಣನ ತೆಗೆದುಕೊಂಡ್ರೆ ನಮ್ಮ ವಿರುದ್ಧ ಅವರು
ಬಿಡೋದಿಲ್ಲ, ಇಲ್ಲಿ ಸೆಟದು ನಿಲ್ತಾರೆ ಅಂತ ಅದು ಸತ್ಯ ಕೂಡ. ನಾವು ಬಿಡೋದಿಲ್ಲ. ಆಮೇಲೆ ಇದನ್ನು ಮಾಡುವಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಇಲ್ಲ ಅದೊಂದು ತಪ್ಪು ಆಯಿತು ನಮ್ಮದು, ನಾವು ಆ ಹಣ ಬಳಕೆ ಮಾಡಬಾರದಾಗಿತ್ತು, ಬಟ್ ಬೇರೆ ಮಾರ್ಗ ಇಲ್ಲ ನಮಗೆ ಅಂತ ಅವರ ಇದನ್ನ ಹೇಳ್ಕೊಂಡಿದ್ದಾರೆ. ಯಾವಾಗ ಅಂತಂದ್ರೆ ಬಹುಶಃ ಅವರೊಂದು ಆಂದೋಲನ ಮಾಡಿದ್ರು, ಏನದು ಸಂವಿಧಾನ ರಕ್ಷಣಾ ಜನಜಾಗೃತಿ ವೇದಿಕೆ ಅಂತ. ಸಂವಿಧಾನ ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಎಲ್ಲಿಗೋದ್ರು ಗೊತ್ತಾ ನಿಮಗೆ? ಸದಾಶಿವನಗರಕ್ಕೂ ಹೋಗ್ಲಿಲ್ಲ, ಜಯನಗರಕ್ಕೂ ಹೋಗ್ಲಿಲ್ಲ, ಮಲ್ಲೇಶ್ವರಂಗೂ ಬರಲಿಲ್ಲ ರಕ್ಷಣೆ ಮಾಡಲಿಕ್ಕೆ. ಅವರು ಅಂಬೇಡ್ಕರ್ ಕಾಲೋನಿ, ಜಗಜೀವನ್ ರಾಮ್ ಕಾಲೋನಿ ಅಲ್ಲಿಗೆ ಹೋಗಿದ್ದು. ಯಾಕೆ? ಅವ್ರು ಮಾತ್ರ ರಕ್ಷಣೆ ಮಾಡಬೇಕಾಗಿತ್ತಾ? ಅಲ್ಲೋಗಿ ಭಾಷಣ ಮಾಡುವಾಗ ವಿಧಾನಸೌಧದ ಮುಂದೆ ಒಂದು ಮಾತು ಹೇಳಿದ್ರು, ಇಲ್ಲ SCP TSP ಹಣ ನಾವು ಇದಕ್ಕೆ ಬಳಸಿದ್ದು ತಪ್ಪಾಗಿದೆ, ನೋಡೋಣ ಮುಂದೆ ಯೋಚನೆ ಮಾಡೋಣ ಅಂತ. ಆಮೇಲೆ ಅದನ್ನೂ ಹೇಳಿದ್ದಾರೆ, ಬೇರೆ ಮಾರ್ಗ ಇಲ್ಲ ನಮಗೆ, ದುಡ್ಡಿಲ್ಲ ಅಂತ. ಇದನ್ನು ಒಪ್ಕೊಳ್ಳಿ. 4 ಲಕ್ಷ ಕೋಟಿ ಬಜೆಟ್ ಅನ್ನು ಈ ಸಾರಿ ಮಂಡಿಸ್ತೀವಿ ಅಂತ ಹೇಳಿದ್ರಿ ನೀವು. ಹೋದ್ ಸಾರಿ 3,70,000 ಬಜೆಟ್ ಮಂಡಿಸಿದೆ. ಲೆಕ್ಕ ಕೊಡಿ. ಈಗ 3,70,000 ನೀವು ಕೋಟಿ ನೀವು ಮಾಡುವಾಗ ನೀವೇ ಹೇಳಿದ್ದೀರಿ ಗ್ಯಾರಂಟಿಗಳು ಎಲ್ಲಿಂದ ತಂದು ಕೊಡ್ತೀರಿ ಅಂತ ಪತ್ರಕರ್ತರು ಕೇಳ್ತಾರೆ ಮುಖ್ಯಮಂತ್ರಿಗಳನ್ನ. ಅವ್ರು ಹೇಳಿದ್ದೇನು? ಬಿಜೆಪಿನವರು 40% ಕಮಿಷನ್ ಹೊಡಿತಾವ್ರೆ, ನಾವು ಅದನ್ನು ನಿಲ್ಲಿಸ್ಬಿಟ್ರೆ ಇದೆಲ್ಲ ಬಂದ್ಬಿಡ್ತದೆ ಅಂತಂದ್ರು. ಯಾಕಿನ್ನೂ ನಿಲ್ಲಿಸಲಿಲ್ವಾ ನೀವು? 40% ನಿಲ್ಲಿಸಲಿಲ್ವಾ? ಈಗ ಕಾಂಟ್ರಾಕ್ಟರ್ಗಳು ಹೇಳ್ತಿದ್ದಾರೆ 60% ಅಂತ. ಈಗ 40%ಗೆ ಇದ್ದೀರೋ ಅಲ್ಲ 60 ಆಗಿದ್ದೀರೋ ಅದನ್ನು ದಯವಿಟ್ಟು ಹೇಳ್ಬಿಡಿ ಜನರಿಗೆ. ಅಥವಾ ಟೆಂಡರ್ನಲ್ಲಿ 40% ನೀವು ರೇಟಲ್ಲಿ ಏನಾದರೂ ಕಡಿಮೆ ಮಾಡಿದ್ರೆ ಯಾರಿಗಾದ್ರೂ? ನೀವು ಅದೇನು ಮಾಡಿಲ್ಲ, ಅಷ್ಟೇ ಬರ್ತಾ ಇದೆ. ಅಂದಮೇಲೆ ನಿಮ್ಮ ಇದನ್ನ ನೀವು ಮುಚ್ಚಿಟ್ಕೊಳ್ಳಿಕ್ಕೆ ಏನೆಲ್ಲ ನಾಟಕ ಮಾಡ್ತೀರಿ ಅದ್ರ ಒಂದು ಹೇಳ್ಬೇಕು ನೀವು. ನಾವು ದಿವಾಳಿ ಆಗಿದೆ. ಇಷ್ಟೆಲ್ಲ ಆಗಿದ್ರು ಕೂಡ 4 ಲಕ್ಷ ಬಜೆಟ್ ಮಂಡಿಸ್ತೀನಿ ಅಂತ ಹೇಳಲಿಕ್ಕೆ ನಿಮಗೆ ಏನ್ ಧೈರ್ಯ ಇದೆ? 370 ಆಗಿದ್ದನ್ನೇ ನೀವು ಲೆಕ್ಕ ಕೊಡಕ್ ಆಗ್ತಾ ಇಲ್ಲ ಇನ್ನೂನು. ಆದ್ರಿಂದ ಇದು ನಮಗೆ ಈ ಸಾರಿ ಸೀರಿಯಸ್ ಇಶ್ಯೂ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇವರು ಏನಾದರೂ ಡೈವರ್ಟ್ ಮಾಡಿದ್ದೇ ಆದ್ರೆ ಖಂಡಿತವಾಗಿಯೂ ಕೋರ್ಟ್ ಮೆಟ್ಟಲು ಹತ್ತಿಸ್ತೇವೆ, ನೀವು ನುಂಗಿದ್ದನ್ನೆಲ್ಲ ಕಕ್ಕಿಸ್ತೇವೆ, ಬಿಡೋದಿಲ್ಲ. ಅಷ್ಟರವರೆಗೆ ನಮ್ಮ ತೀರ್ಮಾನಗಳಿದೆ. ಈಗ ನಮ್ಮ ಮಾನ್ಯ ಮಹೇಶ್ ಅವರು ಇದ್ದಾರೆ, ಲಕ್ಷ್ಮೀನಾರಾಯಣರವರು ಇದ್ದಾರೆ, ಮಾನ್ಯ ಅರುಣ್ ಅವರಿದ್ದಾರೆ, ಅನಿಲ್ ಅವರಿದ್ದಾರೆ. ಅವರಿಬ್ಬರು ಸ್ವಲ್ಪ ಎಕ್ಸ್ಪರ್ಟ್ಗಳು ಹೇಳ್ಬೇಕು ಅಂತಂದ್ರೆ IAS ಆಫೀಸರ್ಗಳಾಗಿದ್ದವರು, ಅವರಿಗೂ ಇದ್ರ ಬಗ್ಗೆನೂ ಸ್ವಲ್ಪ ಗೊತ್ತಿದೆ. ಮಹೇಶ್ ಅವರು ಕೂಡ ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದಾರೆ ಎಲ್ಲ ಕಡೆ. ಆದ್ರಿಂದ